ಈ ನಮ್ಮ ಕಡೆಗೆ ಒಂದು ಗಾದೆ ಮಾತಿದೆ, ಕೆಲಸ ಇಲ್ದವನು ಮಗಿಂದದೇನೋ ಕೆತ್ತ ಅಂತ. ಮಗಿಂದು ಹಿಂದ್ಗಡೆ ದಪ್ಪ ಇತ್ತು ಅಂತ ಕೆಲಸ ಇಲ್ದವನು ಅದನ್ನ ನೆಟ್ಟಗೆ ಮಾಡ್ತೀನಿ ಅಂತ ಕೆತ್ತ ಕೂತ್ಕೊಂಡಂತೆ. ಈ ರಾಹುಲ್ ಗಾಂಧಿದು ಅದೇ ಕತೆ. ರಾಹುಲ್ ಗಾಂಧಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಮತ್ತು ಇತ್ತೀಚೆಗೆ ಅವರು ಮಾತಾಡುವ ರೀತಿ ದೇಶ ಮತ್ತು ವಿದೇಶಗಳಲ್ಲಿ ನನಗೆ ಎಲ್ಲ ಸರಿ ಇದೆಯೇನೋ ಅನ್ನೋದ್ರ ಬಗ್ಗೆನೇ ಅನುಮಾನ ಬರುತ್ತೆ. ಎಲ್ಲ ಸರಿ ಇದ್ದವ್ರು ಹಂಗೆಲ್ಲ ಮಾತಾಡಲ್ಲ. ಅವರಿಗೆ ಎಲ್ಲ ಸರಿ ಇದೆ ಅನ್ನೋದ್ರ ಬಗ್ಗೆನೂ ಡೌಟು, ಮತ್ತು ಕೆಲಸ ಇರುವಂಥ ವ್ಯಕ್ತಿ ಅನ್ನೋದು ಕೂಡ ಡೌಟೇ. ಹೂ ವಾಸ್ ರೋಹಿತ್ ವೇಮುಲ? ಯಾರವರು? ದಲಿತ ಅಂತ ಎಪ್ಸಿದ್ರು. ಮೋದಿಯವರೇ ದೌರ್ಜನ್ಯ ನಡೆಸಿದ್ದಾರೆ ಅಂತ ಆರೋಪ ಮಾಡಿದ್ರು. ಸೋ ಕಾಲ್ಡ್ ನಮ್ಮ ವಿರೋಧಿಗಳು, BJP ಕಂಡ್ರಾಗದೇ ಇರ್ತಕ್ಕಂಥವ್ರು, ಮೋದಿಯವ್ರನ್ನ ಕಂಡ್ರಾಗದೇ ಇರ್ತಕ್ಕಂಥವ್ರು, RSS ಕಂಡ್ರಾಗದೇ ಇರ್ತಕ್ಕಂಥವ್ರು. ಈಗ ಒಂದು ರೂಪನ್ವಾಲ್ ಆಯೋಗ ನೇಮಕ ಮಾಡಿತ್ತು, ತನಿಖಾ ಆಯೋಗ, ಅಶೋಕ್ ಕುಮಾರ್ ರೂಪನ್ವಾಲ್ ಅಂತ. ಆ ಆಯೋಗ ಕೊಟ್ಟಿರೋ ಪ್ರಕಾರ ಸಾವಿಗೆ ಜಾತಿ ವೈಷಮ್ಯ ಕಾರಣ ಅಲ್ಲ. ಮತ್ತು ಅಲ್ಲಿಯ ಜಿಲ್ಲಾಧಿಕಾರಿ, ಗುಂಟೂರು ಜಿಲ್ಲಾಧಿಕಾರಿ ಅವರು ಹೇಳಿರೋ ಪ್ರಕಾರ ಹಿ ವಾಸ್ BCA, ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಸೇರಿದವರು, ನಾಟ್ SC ST. ಆದರೆ ಸುಳ್ಳು ಆರೋಪನ ಸೃಷ್ಟಿ ಮಾಡಿ ಏನೋ ಆಗಬಾರ್ದಾಗ್ಬಿಟ್ಟಿದೆ. ನಾವು ಯಾರು ರೋಹಿತ್ ವೇಮುಲ ಅದಕ್ಕಿಂತ ಮುಂಚೆ ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ. ಏಕದಮ್ ಆತನ್ನು ಪ್ರಧಾನಮಂತ್ರಿಗಳ ಸಮಕಾಲೀನ ಸ್ಥಿತಿಗೆ ತಂದುಬಿಟ್ರು. ಅವರ ಈಕ್ವಲ್ ಸ್ಟೇಟಸ್ಸಿಗೆ ತಗೊಂಡು ಬಂದುಬಿಟ್ರು. ಮತ್ತು ಆ ಮನುಷ್ಯ ಬದುಕಿ ಒಬ್ಬ ವ್ಯಕ್ತಿ ಇದ್ದಾರೆ ಅನ್ನೋದು ಯಾರಿಗೆ ಗೊತ್ತಾಗಿದ್ದೇ ಪೇಪರಲ್ಲಿ ಬರೋಕ್ಕೆ ಶುರು ಆದಮೇಲೆ. ಪ್ರಧಾನಮಂತ್ರಿಗಳ ಲಿಂಕ್ ಮಾಡುವಂಥ ಕೆಲಸವನ್ನು ಕೆಲವು ಸೋ ಕಾಲ್ಡ್ ತಲೆ ಸರಿ ಇಲ್ಲದ ವ್ಯಕ್ತಿಗಳು ಮಾಡಿದ್ರು. ಅಂಥ ತಲೆ ಸರಿ ಇಲ್ಲದೆ ಅವರ ಮಾತು ಕಟ್ಕೊಂಡು ನಮ್ಮ ಮುಖ್ಯಮಂತ್ರಿಯೂ ಆಡಿದ್ರೆ ಇವ್ರಿಗೇನು ಹೇಳ್ಬೇಕು ನಾವು? ನಾನು ಹೇಳಿದ್ನಲ್ಲ, ಇವ್ರಿಗೇನು ಹೇಳಬೇಕು? ಯಾರ ಮೇಲೂ ದೌರ್ಜನ್ಯ ನಡಿಬಾರ್ದು, ನಮ್ಮ ಸಹಮತ ಇದೆ. ರೋಹಿತ್ ವೇಮುಲ ಯಾರು? ಅವನು ಯಾವನೊಬ್ಬ ಟೆರ್ರಿಸ್ಟು, ಎಂಥದ್ದು ಅವನು ಸತ್ತಿದ್ದಕ್ಕೆ ಆ ಯೂನಿವರ್ಸಿಟಿನಲ್ಲಿ ಸಂತಾಪ ಸೂಚನೆ ಸಭೆ ಮಾಡ್ತಾರೆ. ಆ ಟೆರ್ರಿಸ್ಟ್ ಏನೋ ಹೆಸರು ನಾನು ಮರ್ತೇನೆ. ನಾನು ಅಂದರೆ ಟೆರ್ರಿಸ್ಟ್ ಪರ ಸಿಂಪತಿ ಇರೋದ್ರ ಹೆಸರನ್ನ ನಮ್ಮ ಇಲ್ಲಿ ಹೆಸರಿಡಬೇಕಾ? ಅಲ್ಲಿ ಅಫ್ಜಲ್ ಗುರು ಅಲ್ಲ, ಎಂಥದೋ ಅವನ ಹೆಸರು, ನಾನೀಗ ಜಸ್ಟ್ ನೋಡ್ತಾ ಇದ್ದೆ, ಹೆಸರು ನಾನು ಮರ್ತೇ. ನಾನು ಟೆರ್ರಿಸ್ಟೇ ಅವನು ಸತ್ತಿದ್ದಕ್ಕೆ ಅಲ್ಲಿ ಸಂತಾಪ ಸೂಚಿಕೆ ಸಭೆ ಮಾಡೋದು. ಇನ್ಯಾರು ಇಲ್ಲಿ ಸಿಗಲಿಲ್ವಾ? ಇಲ್ಲಿ ಒಳ್ಳೆ ಜನ ಯಾರು ಸಿಗಲೇ ಇಲ್ವಾ? ಏನು ಕಾಂಟ್ರಿಬ್ಯೂಷನ್ ರೋಹಿತ್ ವೇಮುಲನ ಕಾಂಟ್ರಿಬ್ಯೂಷನ್ ಸೊಸೈಟಿಗೆ? ಏನು ಕಾಂಟ್ರಿಬ್ಯೂಷನ್? ಯಾಕೆ ಯೋಗ್ಯ ವ್ಯಕ್ತಿಗಳು ಯಾರು ಸಿಗಲೇ ಇಲ್ವಾ? ಇಷ್ಟು ವೈಚಾರಿಕವಾಗಿ ದಿವಾಳಿಯಾಗಿದೆಯಾ ಕಾಂಗ್ರೆಸ್? ಇವರಿಗೆ ಆ್ಯಂಟಿ ನ್ಯಾಷನಲ್ಸಿಗೆ ಸಪೋರ್ಟ್ ಮಾಡುವಂಥವರೇ ಐಕಾನ್ಗಳಾಗ್ತಾರೆ. ಮತ್ತು ಆ ರೂಪನ್ವಾಲ್, ಅಶೋಕ್ ಕುಮಾರ್ ರೂಪನ್ವಾಲ್ ಆಯೋಗ ಆನಸ್ಟ್ ಅಧ್ಯಯನ ಮಾಡಲಿ ಮಾನ್ಯ ಮುಖ್ಯಮಂತ್ರಿಗಳು. ರಾಹುಲ್ ಗಾಂಧಿ ಹೇಳಿದ್ದೆಲ್ಲ ಮಾಡಬೇಕು ಅನ್ನೋದು ಗುಲಾಮಗಿರಿ ಸಂಸ್ಕೃತಿ. ಕರ್ನಾಟಕ ಗುಲಾಮಗಿರಿಯ ಮನಸ್ಥಿತಿಯನ್ನು ಒಪ್ಕೊಳ್ಳಲ್ಲ. ಸಿದ್ದರಾಮಯ್ಯನವರು ಒಪ್ಕೊಂಬಾರ್ದು. ಸಿದ್ದರಾಮಯ್ಯನವರಿಗೆ ಸ್ವತಂತ್ರ ವ್ಯಕ್ತಿತ್ವ ಇದೆ ಅಂತ ನಾನು ಭಾವಿಸ್ತೀನಿ. ಅವ್ರು ರಾಹುಲ್ ಗಾಂಧಿಯ ಗುಲಾಮರಲ್ಲ, ಗುಲಾಮರ ಥರ ಆಡಬಾರ್ದು. ಯಾರು ರೋಹಿತ್ ವೇಮುಲ? ಏನು ಅವ್ರ ಕಾಂಟ್ರಿಬ್ಯೂಷನ್? ಸೊಸೈಟಿಗೆ ಏನು ಕಾಂಟ್ರಿಬ್ಯೂಷನ್? ವಿದ್ಯಾರ್ಥಿಗಳಿಗೇನು ಕಾಂಟ್ರಿಬ್ಯೂಷನ್? ಏನು ಸಂದೇಶ ಕೊಡೋಕೆ ಹೊರಟಿದ್ದಾರೆ? ಆ್ಯಂಟಿ ಸೋಷಿಯಲ್ಲು, ಆ್ಯಂಟಿ ನ್ಯಾಷನಲ್ಗಳಿಗೆ ಸಪೋರ್ಟ್ ಮಾಡೋರನ್ನ ಅವ್ರ ಬಗ್ಗೆ ಸಿಂಪತಿ ವ್ಯಕ್ತಪಡಿಸೋದಕ್ಕೆ ಕರ್ನಾಟಕ ಮುಖ್ಯಮಂತ್ರಿ ಬರಬೇಕಾ? ಕರ್ನಾಟಕದ ಕಾರ್ಯಕ್ರಮ ಮಾಡ್ಕೋಬೇಕಾ? ಕಾಂಗ್ರೆಸ್ ಪಾರ್ಟಿಯು ಸಿಂಪತಿ ವ್ಯಕ್ತಪಡಿಸಬಾರ್ದು.